ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಡೆಸ್ತಕ್ಕಂಥ ಒಂದು ರೂಟ್ ಅಥವಾ ಏನಪ್ಪಾ ಅಂದ್ರೆ ಮಾರ್ಗ ನಮಗೆ ತಿಳಿದಿರಲಿಲ್ಲ. ಆ ಒಂದು ಮಾರ್ಗಗಳು ಬೇಕಾಗಿತ್ತು. ಅದಕ್ಕಾಗಿಯೇ ಏನಾಯ್ತಪ್ಪ ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಒಂದು ಕರಡು ಸಮಿತಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಸಂವಿಧಾನ ರಚನೆ ಮಾಡೋದಕ್ಕೆ ಒಂದು ಮನವಿಯನ್ನ ಅಥವಾ ಆದೇಶವನ್ನ ಹೇಳ್ತಾರೆ. ಆಗ ಅಂಬೇಡ್ಕರ್ ಅವರು ಹಲವಾರು ದೇಶಗಳ ಸಂವಿಧಾನಗಳನ್ನು, ಅದೇ ರೀತಿಯಾಗಿ ಹಲವಾರು ಉಪಯುಕ್ತ ವಿಧಾನಗಳನ್ನು, ವಿಧಿಗಳನ್ನು, ಅನುಚ್ಛೇದಗಳನ್ನು ಸೇರಿಸಿ 2 ವರ್ಷ 11 ತಿಂಗಳ 18 ದಿನಗಳ ಕಾಲ ಏನು ಮಾಡ್ತಾರಪ್ಪ ಅಂದರೆ ನಮ್ಮ ಒಂದು ಸಂವಿಧಾನವನ್ನು ರಚನೆ ಮಾಡಿ 1949 ನವೆಂಬರ್ 26ರಂದು ಒಂದು ಸಂವಿಧಾನವನ್ನು ಒಂದು ಏನಪ್ಪ ಅಂದರೆ ರಾಷ್ಟ್ರಪತಿಯ ಅಂಕಿತಕ್ಕೆ ಅಥವಾ ರಾಷ್ಟ್ರಪತಿಯ ಮುಂದಿಡ್ತಾರೆ. ಆಗ ನಮ್ಮ ಸಂವಿಧಾನ ಅಂಗೀಕಾರ ಆಗುತ್ತೆ. ಆ ಅಂಗೀಕಾರ ಆ ದಿವಸ ಏನಪ್ಪ ಅಂದರೆ ತದನಂತರ 2 ತಿಂಗಳ ಕಾಲ ಅಂದರೆ 1950 ಜನವರಿ 26ರಂದು ನಮ್ಮ ಸಂವಿಧಾನ ದೇಶದಾದ್ಯಂತ ಜಾರಿಗೆ ಬರುತ್ತೆ. ಯಾಕಪ್ಪ ಅಂತಂದರೆ 1930ರ ಒಂದು ಲಾಹೋರ್ ಅಧಿವೇಶನದಲ್ಲಿ ನಮಗೆ ಸ್ವಾತಂತ್ರ್ಯ ಬರಬೇಕಾಗಿತ್ತು. 1930ರ ಲಾಹೋರ್ ಅಧಿವೇಶನದಲ್ಲಿ ನಮಗೆ ಸ್ವಾತಂತ್ರ್ಯ ಬರಬೇಕಾಗಿತ್ತು. ಆದರೆ ಆ ಒಂದು ಲಾಹೋರ್ ಅಧಿವೇಶನದ ನೆನಪಿಗಾಗಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ 1950 ಜನವರಿ 26ರಂದು ನಾವು ಸಂವಿಧಾನವನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ 1950 ಜನವರಿ 26ರಂದೇ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಅಂದಿನಿಂದ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು ಮತ್ತು ಗಣರಾಜ್ಯವಾಗಿ ಏನಪ್ಪಾ ಅಂದ್ರೆ ಇಡೀ ಪ್ರಪಂಚಕ್ಕೆ ಹೆಸರಾಯಿತು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.